ಶನಿದೇವರ ಪಾದಾರವೆಗತಿ ಗೋವಿಂದ. ಶ್ರೀ ಬಯಲ ಉದ್ಭವ ವಿನಾಯಕ ಕೃಪಾಪೋಷಿತ ನಾಟಕ ಮಂಡಳಿಗೆ ಒಂದೇ ಏನೇ ಬರಲಿ ಶಾಂತಿ. ಸಹ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಡಾಕ್ಟರ್ ಚಾಂದಿನಿರವರು ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ತಾ ಇದ್ದೀನಿ. ನಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ಕೇಶವಮೂರ್ತಿ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾದಂಥ ನಾಗೇಂದ್ರರವರು, ಕೆ ಪಿ ರಂಗನಾಥ್ ಅವರು, ಮಾಜಿ ಅಧ್ಯಕ್ಷರು ಕೆ ಎನ್ ಸುರೇಶ್ ಹಾಗೂ ಕೆಂಪಣ್ಣವರು, ಕೃಷ್ಣೇಗೌಡರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ, ಹಾಗೆ ಲಕ್ಷ್ಮಣ ಮೂರ್ತಿಯವರು, ಮುರ್ರಾಮಣ್ಣವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಹಾಗೂ ವಿಶೇಷ ಆಹ್ವಾನಿತರಾದಂತಹ ನಮ್ಮ ಬಿ ಟಿ ಮೋಹನ್ ಕುಮಾರ್ ಅವರು, ಎನ್ ಆರ್ ನಾಗೇಂದ್ರರವರು, ಕೆ ಎನ್ ರಾಮೇಗೌಡರು, ಕೆ ಎಸ್ ಲೋಕೇಶ್ ಅವರು, ಖಜಾಂಚಿರವರು ಅವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಹಾಗೂ ಶ್ರೀಯುತ ಆರ್ ಕೆಂಪಯ್ಯನವರು, ಮಂಜುನಾಥ್ ಅವರು ಮಾಜಿ ಅಧ್ಯಕ್ಷರು, ಬಿ ಆರ್ ಸುರೇಂದ್ರನಾಥ್ ಅವರು ಮಾಜಿ ಅಧ್ಯಕ್ಷರು, ಆರ್ ದಯಾನಂದ ಸ್ವಾಮಿರವರು ಮಾಜಿ ಅಧ್ಯಕ್ಷರು, ಹಾಗೂ ಕೆ ಎನ್ ಸುರೇಶ್ ಅವರು ಮಾಜಿ ಅಧ್ಯಕ್ಷರು ಅವರೆಲ್ಲರೂ ಸಹ ವೇದಿಕೆಗೆ ಆಗಮಿಸಬೇಕು. ಹಾಗೆ ವಿಶೇಷ ಆಹ್ವಾನಿತರಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖಂಡರಾದಂತಹ ಮಾಜಿ ಅಧ್ಯಕ್ಷರಾದಂತಹ ಬೆಂಗಳೂರು ವಕೀಲರ ಸಂಘದ ಎ ಪಿ ರಂಗನಾಥ್ ಅವರು ಸಹ ಆಗಮಿಸಿದ್ದಾರೆ, ಅವರು ಸಹ ವೇದಿಕೆಗೆ ಆಗಮಿಸಬೇಕು. ಹಾಗೆ ಶ್ರೀನಿವಾಸ್ ಅವರು, ಪ್ರವೀಣ್ ಗೌಡ ಅವರು, ಗಿರೀಶ್ ಕುಮಾರ್ ಅವರು, ಟಿ ಶ್ರೀನಿವಾಸ್ ಹಾಗೂ ವೆಂಕಟೇಶ್ ದೊಡ್ಡೇರಿ ಅವರು, ಲಾಜಮ್, ಶ್ರೀಯುತ ಪ್ರದೀಪ್ ರವರು ನಗರಸಭಾ ಸದಸ್ಯರು, ಎನ್ ಎಸ್ ಗಂಗಾಧರ್ ರಾವ್ ಮಾಜಿ ನಮ್ಮ ನಗರಸಭಾ ಸದಸ್ಯರು ಅವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ವ್ಯವಸ್ಥಾಪಕರುಗಳಾದ ಶ್ರೀಯುತ ಆರ್ ಲಕ್ಷ್ಮಣ ಮೂರ್ತಿ ಅವರು, ಕೆ ಆರ್ ಮುನಿರಾಜು ಅವರು, ಹನುಮಂತೇಗೌಡರು ಹಾಗೂ ವೈ ಎ ಧನಂಜಯರವರು, ಆರ್ ಜಯಣ್ಣರವರು, ಜೆ ಎಸ್ ನಾರಾಯಣಗೌಡರವರು ವಕೀಲರುಗಳು ಇವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಕೋರ್ಕೊಳ್ತೀನಿ. ಹಾಗೂ ತೇಜರಾಜ್ ಅವರು ನಮ್ಮ ಕಾರ್ಯಕಾರಿ ಮಂಡಳಿ ಸದಸ್ಯರು, ತೇಜರಾಜ್ ಎಚ್ ಆರ್ ಅವರು, ರವಿಕುಮಾರ್ ಎಂ ರವರು, ಆನಂದ್ ಕುಮಾರ್ ಜಿ ರವರು, ಮನುಗೌಡರವರು, ವನರಾಜು ಎಸ್ ಎಂ, ವಸಂತ್ ಕುಮಾರ್ ಎನ್, ವೆಂಕಟೇಗೌಡ, ಬೈರೇಶ್ ಬಿ ಎಂ, ಕೆ ಡಿ ಮಂಜುನಾಥ್ ನಾಯ್ಕ, ಶ್ರೀಮತಿ ಸಿದ್ಧಗಂಗಮ್ಮರವರು ಹಾಗೂ ಎಲ್ಲ ಹಿರಿಯ ವಕೀಲರುಗಳಾದಂತಹ ಶ್ರೀಯುತ ಎಂ ಶಂಕರಯ್ಯರವರು, ಕೃಷ್ಣೇಗೌಡರು, ಎಚ್ ಎಸ್ ರಾಮರವರು ಹಾಗೂ ಮುನಿರಾಮಣ್ಣರವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ವಕೀಲರೆಲ್ಲರ ಪರವಾಗಿ ತಮ್ಮನ್ನು ಕೋರ್ಕೊಳ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ವೇದಿಕೆಯಲ್ಲಿ ಅಲಂಕರಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಒಂದು ನಿಮಿಷ ಕುಂತ್ಕೊಂಡು ಇದು ಮಾಡಬೇಕು ಅಂತ ಕೋರ್ಕೊಳ್ತೀನಿ. ಕೃಷ್ಣೇಗೌಡರು ದಯಮಾಡಿ ವೇದಿಕೆಗೆ ಬರಬೇಕು. ಮೋಹನ್ ಕುಮಾರ್ ಅವರು, ಮೋಹನ್ ಯಾವತ್ತೂ ಸಹ ನಾವೆಲ್ಲರೂ ಸೇರಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಬೇರೆ ಕಾರ್ಯಕ್ರಮಗಳನ್ನ ದಿನಾಚರಣೆಗಳನ್ನ ಆಚರಣೆ ಮಾಡಿದ್ದು ಅಷ್ಟೇ, ಯಾವುದೇ ಒಂದು ನಾಟಕವನ್ನು ನಾವು ಇದುವರೆಗೂ ಮಾಡಿರಲಿಲ್ಲ. ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಎಲ್ಲ ವಕೀಲ ಮಿತ್ರರು
ಅಭಿನಯಿಸ್ತಾ ಇರೋದು ನಿಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ. ಅವರಲ್ಲಿರುವ ಕಲೆಯನ್ನು ಹೊರತಂಬರಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ. ಹಾಗೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಮೊದಲಿಗೆ ಹರೀಶ್ ಸಾಹೇಬ್ರನ್ನ ಕೇಳ್ಕೊಂಡು, ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು, ಅವರು ಬಹಳ ತುಂಬ ಮನಸ್ಸಿನಿಂದ ಇದನ್ನ ಒಪ್ಪಿ ನಾವು ನಿಮ್ಮಷ್ಟೇ ಕಾತರಾಗಿದ್ದೀವಿ, ಅವ್ರು ಏನು ನಾಟಕ ಮಾಡ್ತಾರೆ ಆ ಪಾತ್ರಧಾರಿಗಳನ್ನ ನಾವು ಕಣ್ತುಂಬಿಕೊಳ್ಬೇಕು ಅಂತೇಳಿ ನಮ್ಮೆಲ್ರಿಗೂ ಬೆನ್ನು ತಟ್ಟಿ ಅವರು ಈ ಕಾರ್ಯಕ್ರಮ ಮಾಡಿ ನಮ್ಮ ಸಂಪೂರ್ಣ ಸಹಕಾರ ಇರುತ್ತೆ ಅಂತ ಎಲ್ಲ ನ್ಯಾಯಾಧೀಶರ ಪರವಾಗಿ ಆಶ್ವಾಸನೆ ನೀಡಿದ್ರು. ಅದೇ ರೀತಿ ನಮ್ಮ ಸಂದೇಶ್ ಸಾಹೇಬರು ಸಹ ಹಿರಿಯ ಒಂದನೇ ಹಿರಿಯ ಸಿವಿಲ್ ನ್ಯಾಯಾಧೀಶರು, ಅವರು ಸಹ ಬಹಳ ತುಂಬ ಮನಸ್ಸಿನಿಂದ ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಆಗಮಿಸಿದ್ದಾರೆ. ಹಾಗೆ ನಮ್ಮ ಕಿಶೋರ್ ಕುಮಾರ್ ಅವರು ಸಹ ಬಹಳ ತುಂಬ ಮನಸ್ಸಿನಿಂದ ನೀವು ಮೊದಲನೇ ಬಾರಿ ಮಾಡ್ತಾ ಇದ್ದೀರಿ ಅಂತ ನಾವು ಕೇಳ್ಪಟ್ಟಿದ್ದೀವಿ, ದಯಮಾಡಿ ಮಾಡಿ, ನಮ್ಮ ಸಂಪೂರ್ಣ ಸಹಕಾರ ಇರುತ್ತೆ, ಆ ದಿನ ಕಾರ್ಯಕಲಾಪಕ್ಕೆ ಏನೇ ತೊಂದರೆ ಆಗಿದ್ರು ನಾವು ಸಹಿಸ್ಕೊಳ್ತೀವಿ ಅಂತ ನಮ್ಗೆಲ್ರಿಗೂ ತಿಳಿಸಿ ನಮ್ಮೆಲ್ಲರೂ ಬೆನ್ನು ತಟ್ಟಿದ್ದಾರೆ. ಹಾಗೆ ಶ್ರೀಮತಿ ಪೂಜಾ ಶೆಟ್ಟಿರವರು, ವಿಶೇಷವಾಗಿ ನಮ್ಮ ಪ್ರಧಾನ ಸಿವಿಲ್ ಮತ್ತು JMFC ನ್ಯಾಯಾಧೀಶರು, ಅವರು ಸಹ ಇದು ನೀವು ಪ್ರಥಮ ಬಾರಿಗೆ ಮಾಡ್ತಾ ಇದ್ದೀರಾ ಅಂತ ನಾನು ಕೇಳ್ಪಟ್ಟೆ. ನನಗಂತೂ ಬಹಳ ಸಂತೋಷ ಇದೆ. ನಾವು ಸಹ ಇದನ್ನು ನೋಡ್ತೀವಲ್ಲ, ನಮ್ಮ ಕಾಲದಲ್ಲೇ ನೀವು ಮಾಡ್ತಾ ಇದ್ದೀರಾ, ಇದೇ ಪ್ರಥಮ ಬಾರಿಗೆ, ದಯಮಾಡಿ ಮಾಡಿ, ನಮ್ಮ ಕೈಯಿಂದ ಏನು ನಿಮ್ಗೆ ಸಹಾಯ ಆಗುತ್ತೆ, ನಮ್ಮ ಕಡೆಯಿಂದ ಏನು ನಿಮ್ಗೆ ಸಹಕಾರ ಬೇಕು ನಾವು ನೀಡ್ತೀವಿ ಅಂತೇಳಿ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದರೆ ಅವ್ರಿಗೂ ಸಹ ನಾವು ಬಹಳ ಆಭಾರಿ. ಹಾಗೆ ಮಂಜೂರವರು, ಒಂದನೇ ಸಿವಿಲ್ ಮತ್ತು JMFC ನ್ಯಾಯಾಧೀಶರು, ಅವರು ಸಹ ಮಂಡ್ಯ ಜಿಲ್ಲೆಯವರಾಗಿರೋದ್ರಿಂದ ನಾಟಕದ ಬಗ್ಗೆ ಅವ್ರಿಗೇನು ಹೇಳ್ಬೇಕಾಗಿಲ್ಲ. ಅವರು ನಾಟಕದಲ್ಲಿ ಅಭಿನಯಿಸಿದಾರೋ ಏನೋ ನಮಗಂತೂ ಗೊತ್ತಿಲ್ಲ. ನನ್ನ ಪ್ರಕಾರ ಅವರು ಅಭಿನಯಿಸಿರ್ತಾರೆ, ನೋಡಿರ್ತಾರೆ. ಬಹಳಷ್ಟು ಪೌರಾಣಿಕ ನಾಟಕಗಳನ್ನ ನಡೆಯುವಂಥದ್ದು ಭೂಮಿ ಅಂದರೆ ಅದು ಮಂಡ್ಯ, ನಮ್ಮ ಇಂಡಿಯಾ. ಅಲ್ಲಿಂದ ಬಂದಿರೋರು ನಾಟಕದ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದು ಅವರು ಸಹ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಹಾಗೆ ಶ್ರೀಮತಿ ಡಾಕ್ಟರ್ ಚಾಂದಿನಿರವರು, ಅವರು ಸಹ ನಮ್ಮೆಲ್ರಿಗೂ ಬೆನ್ನು ತಟ್ಟಿ, ನಾನು ಹೋಗುವಾಗಾರು ಮಾಡ್ತಾ ಇದ್ದೀರಲ್ಲ, ಕೊನೆಯಲ್ಲಿ ನಾನು ಟ್ರಾನ್ಸ್ಫರ್ ಆಗೋವಾಗಾರು ನೀವು ಬಣ್ಣದಲ್ಲಿ ನೋಡ್ಕೊಂಡು ಹೋಗುವಂಥ ಅವಕಾಶ ಕೊಟ್ಟಿದ್ದೀರಾ ನೀವು ಅಂತ ಬಹಳ ಸಂತೋಷಪಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ, ಹಾಗೂ ಇವತ್ತು ನ್ಯಾಯಾಲಯದ ಏನೇ ಕಾರ್ಯಕಲಾಪದ್ದು ನಾನು ನಿಮಗೆ ಸಂಪೂರ್ಣ ಸಹಕಾರ ನೀಡ್ತೀನಿ ಅಂತ ನಮ್ಮೆಲ್ಲರಿಗೂ ಆಶ್ವಾಸನೆ ಕೊಟ್ಟು ಬಹಳ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಮೊದಲಿಗೆ ಈ ನಮ್ಮ ಅಧ್ಯಕ್ಷರ ಜೊತೆ ನಮ್ಮ ವಿಶೇಷ ಆಹ್ವಾನಿತರುಗಳು ನಮ್ಮ ಹನುಮಂತೇಗೌಡರು ವಕೀಲರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಮುಖ್ಯ ಅತಿಥಿಗಳು BT ಮೋಹನ್ ಕುಮಾರ್ ಅವರು ಒಂದನೇ ಕೃಷ್ಣರಾಗಿ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಅವರು ಈಗ ಬಣ್ಣ ಹಚ್ಚುತ್ತಾ ಇರೋದ್ರಿಂದ ವೇದಿಕೆ ಮುಂದಕ್ಕೆ ಬರೋಕ್ಕಾಗೋದಿಲ್ಲ, ಅವರು ವೇದಿಕೆ ಮೇಲೇನೆ ನೋಡಿ ನೀವು ಆನಂದಿಸಬೇಕು. ಹಾಗೆ NR ನಾಗೇಂದ್ರರವರು ಪ್ರಧಾನ ಕಾರ್ಯದರ್ಶಿ, ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ಶ್ರೀಯುತ KN ರಾಮೇಗೌಡರು ಜಂಟಿ ಕಾರ್ಯದರ್ಶಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಜವಾಬ್ದಾರಿ ಹೊತ್ತು ಬಹಳ ಮಾಡ್ತಾ ಇದ್ದಾರೆ. ಅವರು ಸಹ ಪಾತ್ರಧಾರಿಯಾಗಿದ್ದಾರೆ. KS ಲೋಕೇಶ್ ಅವರು ಸಹ ಖಜಾಂಚಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತೀನಿ. ನಿಮ್ಮೆಲ್ಲರ ನೆಚ್ಚಿನ ಹಿರಿಯ ವಕೀಲರಾದಂತಹ ಶ್ರೀಯುತ ಕೆಂಪಯ್ಯನವರು ಮಾಜಿ ಅಧ್ಯಕ್ಷರು, ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಹಾಗೂ ವಂದನೆಗಳನ್ನ ಹೇಳ್ತೀನಿ. ಏನು ಅಂದ್ರೆ ಅವ್ರಿಗೂ ಪಾತ್ರ ಹಾಕ್ಸೋದಲ್ಲ, ದಿನನಿತ್ಯ ನಮಗೆ ಇಲ್ಲಿ ದ್ರೋಣಾಚಾರ್ಯರ ರೀತಿ ಎಲ್ರಿಗೂ ಹೇಳ್ತಾ ಇರುವಂತ ವ್ಯಕ್ತಿಯಾಗಿದ್ದಾರೆ. ಹಾಗೆ ಶ್ರೀಯುತ ಮಂಜುನಾಥ್ ರವರು ಮಾಜಿ ಅಧ್ಯಕ್ಷರು, ಅವರು ಸಹ ಆಗಮಿಸಬೇಕಾಯಿತು, ಕಾರಣಾಂತರದಿಂದ ಅವ್ರು ಬಂದಿಲ್ಲ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತೀನಿ. ಹಾಗೆ BR ಸುರೇಂದ್ರನಾಥ್ ಅವರು ಮಾಜಿ ಅಧ್ಯಕ್ಷರು, ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಶ್ರೀಯುತ R ದಯಾನಂದ ಸ್ವಾಮಿರವರು, ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಮಾಜಿ ಅಧ್ಯಕ್ಷರು, ಬಹಳ ಯುವಕರ ಜೊತೆ ಒಡನಾಟವನ್ನು ಇಟ್ಕೊಂಡಿರುವಂತಹ KN ಸುರೇಶ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಕಾರ್ಯಕಾರಿ ಮಂಡಳಿ ಸದಸ್ಯರಾದಂತಹ ತೇಜರಾಜರವರು, ರವಿಕುಮಾರ್ ಅವರು, ಆನಂದ್ ಕುಮಾರ್ ಅವರು, ಮನುಗೌಡರವರು, ವನರಾಜರವರು, ವಸಂತ್ ಕುಮಾರ್ ಅವರು, ವೆಂಕಟೇಗೌಡ, ಬೈರೇಶ್, KD ಮಂಜುನಾಥ್ ನಾಯಕ್, ಸಿದ್ಧಗಂಗಮ್ಮ ಅವರು, ಶ್ರೀಮತಿ ಸಿದ್ಧಗಂಗಮ್ಮ ಅವರು ಎಲ್ಲರೂ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ವಿಶೇಷ ಆಹ್ವಾನಿತರಾಗಿ ಈ ದಿನ ಅಧ್ಯಕ್ಷರು ವಿವೇಕ ಸುಬ್ಬಾರೆಡ್ಡಿರವರು ಬೆಂಗಳೂರು ನಗರ ಜಿಲ್ಲೆ, ಅವರು ಸಹ ಆಗಮಿಸಬೇಕಾಯಿತು, ಕಾರಣಾಂತರದಿಂದ ಅವರು ಬಂದಿಲ್ಲ. ಹಾಗೂ ಈ ನೆಲಮಂಗಲದ ವಕೀಲರ ಸಂಘದ ಜೊತೆ ಬಹಳ ಹೆಚ್ಚಿನ ಒಡನಾಟವನ್ನು ಇಟ್ಕೊಂಡಿರುವಂಥದ್ದು, ಈ ನ್ಯಾಯಾಲಯ ಆಗಲಿಕ್ಕೆ ಬಹಳ ಶ್ರಮ ವಹಿಸಿದಂಥವರು ನಮ್ಮ AP ರಂಗನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ.
ಹಾಗೂ ಗಿರೀಶ್ ಕುಮಾರ್ ಅವರು CS ಉಪಾಧ್ಯಕ್ಷರು, ಅವರು ಸಹ ಆಗಮಿಸಬೇಕಾಯಿತು. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಪ್ರವೀಣ್ ಗೌಡರವರು ಖಜಾಂಚಿ ಕಾರ್ಯದರ್ಶಿರವರು, T ಶ್ರೀನಿವಾಸ್ ವಕೀಲರು, ವೆಂಕಟೇಶ್ ದೊಡ್ಡೇರಿ ಅವರು, ಲಾಜಮ್ ಅವರು, C ಪ್ರದೀಪ್, NS ಗಂಗಾಧರ್ ರಾವ್ ಅವರುಗಳಿಗೂ ಸಹ ಸ್ವಾಗತವನ್ನು ಕೋರ್ತೀನಿ. ಹಾಗೆ ವ್ಯವಸ್ಥಾಪಕರುಗಳಲ್ಲಿ ಬಹಳ ಪ್ರಮುಖ ಪಾತ್ರ ನಮ್ಮ KR ಗಂಗೇಗೌಡರು. ಈ ಕಾರ್ಯಕ್ರಮ ಅವರಿಲ್ಲ ಅಂದ್ರೆ ಆಗ್ತಾ ಇರಲಿಲ್ಲ. ಬಹಳ ಶ್ರಮ ವಹಿಸಿರುವಂಥವ್ರು ನಮ್ಮ KR ಗಂಗೇಗೌಡರು, ಅವರಿಗೂ ಸಹ ನಾವು ಸ್ವಾಗತವನ್ನು ಕೋರ್ತೀನಿ. ಹಾಗೆ ಇವರೆಲ್ಲರಿಗೂ ಭಿನ್ನವಾಗಿ ನಮ್ಮ ಅಧ್ಯಕ್ಷರ ಜೊತೆ ನಿಂತ ವ್ಯಕ್ತಿ R ಲಕ್ಷ್ಮಣಮೂರ್ತಿ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. KR ಮುನಿರಾಜ್ ಅವರು ಮಾಜಿ ಜಂಟಿ ಕಾರ್ಯದರ್ಶಿ, ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಹನುಮಂತೇಗೌಡರು ನಿಮ್ಮೆಲ್ಲರ ಜೊತೆ ಯಾವಾಗಲೂ ಸದಾ ಇರುವಂಥವ್ರು, ಬಗರು ಕಮಿಟಿ ಸದಸ್ಯರು ಆದಂತಹ ಹನುಮಂತೇಗೌಡರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ YA ಧನಂಜಯರವರು ಮಾಜಿ ಉಪಾಧ್ಯಕ್ಷರು, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. R ಜಯಣ್ಣನವರು ಹಾಗೂ JS ನಾರಾಯಣಗೌಡರವರು, ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಶಂಕರಯ್ಯನವರು ಹಿರಿಯ ವಕೀಲರು, ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ K ಕೃಷ್ಣೇಗೌಡರು ನಮ್ಮೆಲ್ಲರ ಜೊತೆ ಸದಾ ಇರುವಂತಹ ವ್ಯಕ್ತಿ, ನಮ್ಮನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತ ವ್ಯಕ್ತಿ, ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. HS ರಾಮೂರ್ ಅವರು ಹಿರಿಯ ವಕೀಲರು, ಅವರಿಗೂ ಸಹ ಸ್ವಾಗತವನ್ನ ಕೋರ್ತೇನೆ. ಹಾಗೆ ನಮ್ಮ S ಮುನಿರಾಮಯ್ಯರವರು ಹಿರಿಯ ವಕೀಲರು, ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತೀನಿ. ಹಾಗೆ ನಮ್ಮ ಶೇಷಗಿರಿ ರಾವ್ ಅವರು ಹಿರಿಯ ವಕೀಲರು, ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತೀನಿ. HR ಕೃಷ್ಣರವರು ಹಿರಿಯ ವಕೀಲರು, ಅವರು ಸಹ ಆಗಮಿಸಿದ್ದಾರೆ. ಹಾಗೂ ವೆಂಕಟರಾಮಯ್ಯ ಅವರು ಬಹಳ ನಮ್ಮ ಜೊತೆ ಇದ್ದು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ತೊಡಕೊಂಡಿರುವಂಥ ವ್ಯಕ್ತಿ, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತೀನಿ. ದಯಮಾಡಿ ಇನ್ನು ಯಾರ ಹೆಸರು ಕೇಳೋದಕ್ಕೆ ಈಗಾಗಲೇ ಕಾರ್ಯಕ್ರಮ ವಿಳಂಬ ಆಗೋದ್ರಿಂದ ದಯಮಾಡಿ ತಮ್ಮಲ್ಲಿ ಕ್ಷಮೆ ಇರಲಿ. ಈಗ ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಎಲ್ಲ ಮಾನ್ಯ ನ್ಯಾಯಾಧೀಶರು ಹಾಗೂ ನಮ್ಮ ಅಧ್ಯಕ್ಷರು ಹಾಗೂ AP ರಂಗನಾಥ್ ಹಾಗೂ ಹಿರಿಯ ವಕೀಲರು ಎಲ್ಲರೂ ಸಹ ಕೋರ್ಕೊಳ್ತಾ ಇದ್ದೀನಿ. ಸಂಘದ ಎಲ್ಲ ಪದಾಧಿಕಾರಿಗಳು ಸಹ ಈ ಕಾರ್ಯಕ್ರಮ ದೀಪ ಬೆಳಗೋದ್ರ ಮೂಲಕ ಮಾಡಬೇಕು ಅಂತ ತಮ್ಮೆಲ್ಲರೂ ಸಹ ಕೋರ್ಕೊಳ್ತಾ ಇದ್ದೀನಿ. ದೀಪ ಬೆಳಗುವಾಗ ದಯಮಾಡಿ ಎಲ್ಲರೂ ಎದ್ದು ನಿಂತು ದೀಪ ಬೆಳಗೋದ್ರ ಮೂಲಕ ಈ ಕಾರ್ಯಕ್ರಮವನ್ನ, ನಾಟಕವನ್ನ ಪ್ರಪ್ರಥಮ ಬಾರಿಗೆ ಉದ್ಘಾಟನೆ ಮಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವಿಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆವಿಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಳೆಯ ತೆಚ್ಚೇವು. ನಡುನಾಡಿರಲಿ ಉದ್ದೇಶಿಸಿ ನಿಮ್ಮೆಲ್ಲರ ನೆಚ್ಚಿನ ನ್ಯಾಯಾಧೀಶರಾದಂತಹ ಹರೀಶ್ ಸಾಹೇಬರು ಒಂದೆರಡು ಮಾತನ್ನ ಆಡಬೇಕು ಅಂತ ಕೋರ್ಕೊಳ್ತೀನಿ. ಎಲ್ರಿಗೂ ಶುಭೋದಯ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರೇ, AP ರಂಗನಾಥ್ ಅವರೇ, ಕೇಶವಮೂರ್ತಿ ಅವರೇ, ಕೆಂಪಯ್ಯ ಸರ್ ಮತ್ತು ಇನ್ನಿತರ ಎಲ್ಲ ಹಿರಿಯ ನ್ಯಾಯವಾದಿಗಳು ಮತ್ತು ಕಿರಿಯ ನ್ಯಾಯವಾದಿಗಳೇ, ಮತ್ತು ಈ ದಿನ ನಮ್ಮ ನಾಟಕದಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಎಲ್ಲ ಪಾತ್ರಧಾರಿಗಳ ಕುಟುಂಬದ ವರ್ಗದವರಿಗೆ ಮತ್ತು ಕ್ಲೈಂಟ್ಸ್ ಎಲ್ರಿಗೂ ಶುಭೋದಯ. ವಿಶೇಷ ಏನಂದರೆ, ನಮ್ಮ ನೆಲಮಂಗಲ ವಕೀಲರ ಸಂಘದಿಂದ ಇವತ್ತು ನಾಟಕ ಪ್ರದರ್ಶನ
ಇದನ್ನು ಕೇಳಲಿಕ್ಕೆ ಖುಷಿ ಆಗ್ತದೆ. ದಿನನಿತ್ಯ ಜಂಜಾಟದಲ್ಲಿ ನಾವು ಬೆಳಗ್ಗೆ ಎದ್ದರೆ ಕೇಸು, ಕಟ್ಲೆ, ಕ್ಲೈಂಟ್ಸು, ಕೋರ್ಟು ಇದೆ, ಇನ್ನೇನಿರೋದಿಲ್ಲ. ಭಾನುವಾರ ಒಂದು ದಿವಸ ಇದ್ದರೆ ಅದು ಹೆಚ್ಚು. ಆ ಭಾನುವಾರನೂ ಅರ್ಧ ದಿನ ಆಫೀಸಲ್ಲೇ ಕಳೀತಾರೆ ವಕೀಲರು, ಇನ್ನು ಅರ್ಧ ದಿನ ಮನೆಗೆ ಹೋದರೆ ಹೆಂಡತಿ, ಮನೆ, ಮಕ್ಕಳು, ಕೆಲಸ ಎಲ್ಲ. ಈ ಥರದೊಂದು ಮನೋರಂಜನೆ ಇರಬೇಕು. ಇದೊಂದು ವಿಶೇಷವಾದಂಥ ಸಂದರ್ಭ. ನನಗಂತೂ ಭಾಳ ಖುಷಿ ಆಗ್ತದೆ. ನಾನು ಚಿಕ್ಕ ವಯಸ್ಸಿನಿಂದನೂ ನಾಟಕಗಳು, ಬೀದಿ ನಾಟಕಗಳು ಕಾಲೇಜಿನಲ್ಲಿ ಆಡ್ಕೊಂಡು ಬಂದವರು. ನಮಗೆ ಅವಕಾಶ ಸಿಗಲಿಲ್ಲ ಅಂತ ಅಷ್ಟೇ. ಅವಕಾಶ ಕೊಡ್ತಿದ್ರು, ಆದರೆ ನಮಗೊಂದು ಗೆರೆಗಳಿರೋದ್ರಿಂದ, ಅಂದರೆ ನಮಗೊಂದು ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ನಾವು ಇಲ್ಲಿ ಭಾಗವಹಿಸೋಕ್ಕಾಗ್ತಾ ಇರಲಿಲ್ಲ. ಇಲ್ಲಾಂದರೆ ನಾನು ಒಂದು ಒಳ್ಳೆ ಪಾತ್ರನೇ ಕಿತ್ಕೋತಾ ಇದ್ದೆ. ನಂಗೆ ಭಾಳ ಆಸೆ, ಪೌರಾಣಿಕ ನಾಟಕದಲ್ಲಿ ಭಾಗವಹಿಸಬೇಕು ಅನ್ನೋದು ಆಸೆ. ಆದರೆ ನಮ್ಮ ಪರವಾಗಿ ಇವತ್ತು ಎಲ್ಲ ವಕೀಲರು ಭಾಗವಹಿಸ್ತಾ ಇದ್ದಾರೆ. ಭಾಳ ಖುಷಿ ಇದೆ. ಅದರಲ್ಲೂ ಕೃಷ್ಣನ ಪಾತ್ರಧಾರಿ BSH ಮತ್ತು ಮೋಹನ್ ಅವರು, ಅವ್ರದ್ದು ಮೇಯ್ನ್ ಪಾತ್ರ ಇದು. ಅವ್ರದ್ದೇ ಕುರುಕ್ಷೇತ್ರ, ಅವರೇ ಆಟ ಆಡಿಸೋದು. ಅದರಲ್ಲಿ ಭೀಮ, ದುರ್ಯೋಧನ ಮತ್ತು ಅವರ ಇಬ್ಬರ ನಡುವೆ ಇರ್ತಕ್ಕಂಥದ್ದು, ದುಶ್ಯಾಸನ ನಡುವೆ ಇರ್ತಕ್ಕಂಥದ್ದು ಒಂದು, ಅವನ್ನೆಲ್ಲ ನೋಡ್ಲಿಕ್ಕೆ ಭಾಳ ಖುಷಿ ಆಗ್ತದೆ. ಅದರಲ್ಲಿ ಅವ್ರು ಬರ್ತಕ್ಕಂಥ ದ್ರೌಪದಿಯ ಒಂದು ಚಾಲೆಂಜು, ಇದನ್ನೆಲ್ಲ ನೋಡೋದು ಇನ್ನೂ ಸೂಪರ್ ಆಗಿರ್ತದೆ. ಇದನ್ನೆಲ್ಲ ಮನೋರಂಜನೆ ಅಂತಲೇ ದಯವಿಟ್ಟು ಎಲ್ಲರೂ ಭಾವಿಸ್ಕೊಂಡು ಅದನ್ನು ಮನೋರಂಜನಾತ್ಮಕವಾಗಿ ನೋಡಬೇಕು. ನೀವೆಲ್ಲ ಭಾಗವಹಿಸಿದ್ರೆ, ಅದರಲ್ಲೂ ವಕೀಲರು ವಿಶೇಷವಾಗಿ ಒಂದು ನಾಟಕ ಆಡುವಂಥದ್ದು ಅವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಇದೊಂಥರ ವಿಶೇಷವಾದಂತು. ದಯವಿಟ್ಟು ಎಲ್ಲರೂ ನೋಡಿ ಆನಂದಿಸಿ, ಕೇಳಿ ಆನಂದಿಸಿ. ಎಲ್ಲರೂ ಪ್ರೇಕ್ಷಕರಿದ್ದರೆ ಮಾತ್ರ ಈ ನಾಟಕ ಅಂತ ನನ್ನ ಅಭಿಪ್ರಾಯ. ಪ್ರೇಕ್ಷಕರಿದ್ದರೆ ಮಾತ್ರ ನಾಟಕಗಳು. ದಯವಿಟ್ಟು ಪ್ರೇಕ್ಷಕರು ದಯವಿಟ್ಟು ನಾಟಕವನ್ನು ನೋಡಿ ಆನಂದಿಸಿ, ಆಶೀರ್ವದಿಸಿ. ಎಲ್ಲ ವಕೀಲರನ್ನ ಇಲ್ಲಿ ಮಾಡೋ ಪಾತ್ರಧಾರಿಗಳನ್ನ ಆಶೀರ್ವದಿಸಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಒತ್ತಡ ಜೀವನದಿಂದ ವಿಮುಕ್ತಿಗೆ ಇವೆಲ್ಲ ಬೇಕೇ ಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ಶುಭ ಕೋರಿದ ಶ್ರೀಯುತ ಹರೀಶ್ ಸಾಹೇಬ್ರವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಈ ಕಾರ್ಯಕ್ರಮವನ್ನು ಕುರಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾದಂತಹ ಹಿರಿಯ ವಕೀಲರಾದಂತಹ ಶ್ರೀಯುತ ಕೇಶವಮೂರ್ತಿರವರು ಒಂದೆರಡು ಮಾತನ್ನು ಆಡಬೇಕು ಅಂತ ಕೋರ್ಕೊಳ್ತೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಹಾಗೂ ಕಿರಿಯ ಗೌರವಾನ್ವಿತ ನ್ಯಾಯಾಧೀಶರುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ವಕೀಲ ಮಿತ್ರರೇ, ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ನನ್ನ ವಕೀಲ ಮಿತ್ರರೇ ಹಾಗೂ ಇತರೆ ನಮ್ಮ ವಕೀಲರ ಹಿತೈಷಿಗಳೇ, ಈಗಾಗಲೇ ನಮ್ಮ ಸೀನಿಯರ್ ಸಿವಿಲ್ ಜಡ್ಜ್ ಮಾತಾಡ್ತಾ ಹೇಳಿದ್ರು, ಅವರು ಭಾಳಷ್ಟು ನಾಟಕಗಳನ್ನು ಪಾತ್ರ ವಹಿಸಿ, ಇದರಲ್ಲೂ ಪಾತ್ರ ವಹಿಸೋಕೆ ಅವ್ರಿಗೆ ಇಷ್ಟ ಆಯಿತು. ಆದರೆ ಕಾರಣಾಂತರದಿಂದ ಅವರ ಇರ್ತಕ್ಕಂಥ ಸ್ಥಾನದಿಂದ ವಕೀಲರ ಜೊತೆ ನಾಟಕ ಆಡಲಿಕ್ಕೆ ಅವರಿಗೆ ಅವಕಾಶ ಸಿಗಲಿಲ್ಲ. ಅವ್ರಿಗೆ ಆಗೇನಾದ್ರು ಇಷ್ಟ ಇದ್ದರೆ ಮುಂದೆ ಒಂದು ಸರಿ ಮಾಡಿದಾಗ ತಾವು ಅದಕ್ಕೆ ಭಾಗವಹಿಸಬೇಕು, ಅದಕ್ಕೆ ಸಂಬಂಧಪಟ್ಟವರಿಂದ ಪರ್ಮಿಷನ್ ತಗೊಂಡು ಭಾಗವಹಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ರಘು ಹೇಳಿದಾಗೆ ಈ ನಾಟಕ ನೆಲಮಂಗಲ ವಕೀಲ ಸಂಘದಿಂದ ಬಹುಶಃ ಇದು 80ನೇ ಇಸ್ವಿಯಲ್ಲಿ ನಾವು ವಕೀಲ ಸಂಘ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಅಂದಿನಿಂದ ಯಾವುದೇ ನಾಟಕವನ್ನು ಆಡಿರಲಿಲ್ಲ. ಈ ಒಂದು ನಾಟಕವನ್ನು ಆಡಲಿಕ್ಕೆ ನಮ್ಮ ಹಲವಾರು ಮಿತ್ರರು, ಮಂಜುನಾಥ್ ಇರ್ಬೋದು, ಮೋಹನ್ ಇರ್ಬೋದು, ನಮ್ಮ ರಾಮೇಗೌಡ, ಇವರೆಲ್ಲ ನಾಟಕ ಆಡಬೇಕು ಅಂತೇಳಿ ಒಂದು ಮುಂದೆ ತಂದರು. ಈ ವಿಷಯವನ್ನು ಮುಂದೆ ತಂದಾಗ ನಮಗೆ ಭಾಳ ಸಂತೋಷ ಆಯಿತು. ನಾನು ಸಹ ನಮ್ಮ ಹರೀಶ್ ಸಾಹೇಬ್ರು ಹೇಳಿದಾಗೆ ಕಾಲೇಜ್ ಜೀವನದಲ್ಲಿ ನಾನು ಸಾಕಷ್ಟು ನಾಟಕಗಳನ್ನ ಮಾಡಿದವನು. ನಾನು ಹಳ್ಳಿ ನಾಟಕವನ್ನು ಮಾಡಿದವನು. ಕಾಲೇಜ್ ಜೀವನದಲ್ಲಿ ನಾಟಕ ಮಾಡಿ ನನಗೆ ಒತ್ತಡ ಹಾಕಿದ್ರು ನಮ್ಮ ಸ್ನೇಹಿತರು, ನೀವು ಬಂದು ಸೇರಿಕೊಳ್ಳಿ ನಾಟಕಕ್ಕೆ ಅಂತ. ನಾನು ಈಗಾಗಲೇ ವಯಸ್ಸಾಗಿರೋದ್ರಿಂದ ಇದು ನಾಟಕ ಆಡೋ ವಯಸ್ಸು ಮುಗಿದೋಗಿದೆ, ನನಗೆ ಬೇಡ, ನೀವು ಆಡ್ರಪ್ಪ ಅಂತೇಳಿ ಅವರಿಗೆ ಏನಮ್ಮ ಸಹಕಾರ ಬೇಕು ಕೊಡ್ತೀನಿ ಅಂತ ಹೇಳಿ ಈ ಒಂದು ನಾಟಕವನ್ನು ತುಂಬ ಚೆನ್ನಾಗಿ ಅಭಿನಯಿಸ್ತಾ ಇದ್ದಾರೆ. ಅವರಿಗೆ ಒಳ್ಳೆ ಮೇಷ್ಟ್ರು ಸಹ ಸಿಕ್ಕಿದ್ದಾರೆ. ಈ ನಾಟಕವನ್ನು ಅಭ್ಯಾಸ ಮಾಡ್ತಕ್ಕಂಥ ಮೇಷ್ಟ್ರು ಏನಿದ್ದಾರೆ, ತುಂಬ ಅವರು ಭಾಳ ಅನುಭವಸ್ಥರು, ತುಂಬ ಚೆನ್ನಾಗಿ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದಾರೆ.
ನಾಟಕ ಚೆನ್ನಾಗಿ ಆಗುತ್ತೆ, ಚೆನ್ನಾಗಿ ಆಡಲಿ. ಮತ್ತು ಇಲ್ಲಿಗೆ ನಿಲ್ಲಿಸಬೇಡಿ, ಮುಂದೆನೂ ಸಹ ಈ ಒಂದು ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಸಾಹೇಬ್ರು ಹೇಳ್ತಾರೆ ಪ್ರತಿ ವರ್ಷವೂ ಆಡಬೇಕು ಅಂತ. ನೀವು ಆಡ್ತಾ ಇರಬೇಕು. ಅದಕ್ಕೆ ನಮ್ಮ ಬೆಂಬಲ ಏನಿದೆ, ವಕೀಲರ ಬೆಂಬಲ ಸದಾ ಸಿಗುತ್ತೆ. ಅದ್ರ ಜೊತೆಗೆ ನಮ್ಮ ನ್ಯಾಯಾಧೀಶಗಳ ಬೆಂಬಲ ಸಹ ಸಿಗುತ್ತೆ, ಆಶೀರ್ವಾದ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ಸಾಕಷ್ಟು ವೇಳೆ ಆಗಿದೆ. ನಾಟಕ ಅವರು ಶುರು ಮಾಡೋದೆಲ್ಲ ಬಣ್ಣ ಬಳ್ಕೊಳ್ತಾ ಇದ್ದಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ತಾವೆಲ್ಲ ಇಲ್ಲಿ ಬಂದಿರೋದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ, ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈ ನಾಟಕದಲ್ಲಿ ಪಾತ್ರ ಮಾಡಿದ್ರು ಅಂತ ತಮ್ಮೆಲ್ಲರಿಗೂ ತಿಳಿಸಿದ್ರೆ ಅವರಿಗೆ ಆ ಭಗವಂತ ಎಲ್ಲ ರೀತಿಯ ಸನ್ಮಾನಗಳನ್ನು ಉಂಟು ಮಾಡಲಿ. ಈ ಸಮಯದ ಅಭಾವದಿಂದ ಈ ಕಾರ್ಯಕ್ರಮವನ್ನು ವಂದನಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಅವರು ಸಹ ಒಂದೆರಡು ಮಾತನ್ನು ಆಡಬೇಕು ಅಂತ ನಮ್ಮ ಅಧ್ಯಕ್ಷರ ಆದೇಶದಂತೆ ಒಂದೆರಡು ಮಾತನ್ನು ಆಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಪೌರಾಣಿಕ ನಾಟಕ ನ್ಯಾಯಾಲಯದ ಆವರಣದಲ್ಲಿ ಒಂದು ವಿಶೇಷ. ಅದರಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯ ವಕೀಲರು, ಹಿರಿಯರು ಆದ ಕೇಶವಮೂರ್ತಿಯವರೇ, ಈಗಾಗಲೇ ನಮ್ಮನ್ನೆಲ್ಲ ಕುರಿತು ಮಾತನಾಡಿದ ನ್ಯಾಯಾಧೀಶರಾದ ಹರೀಶ್ ಅವರೇ, ಮತ್ತು ಎಲ್ಲ ನ್ಯಾಯಾಧೀಶರೇ, ಎಲ್ಲ ವಕೀಲರ ಸಂಘದ ಪದಾಧಿಕಾರಿಗಳೇ, ವೃತ್ತಿ ಬಂಧುಗಳೇ, ಏನು ಈ ನಾಟಕದ ಅಭಿಮಾನಿ ಬಳಗ ನೋಡೋಕ್ಕೆ ಬಂದಿರೋಂಥವ್ರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಈಗಾಗಲೇ ನ್ಯಾಯಾಧೀಶರಾದ ಹರೀಶ್ ಅವರು, KKM ಅವರು ಮಾತಾಡಿದ್ದಾರೆ. ಬೆಂಗಳೂರು ಅವಿಭಜಿತ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನಾಟಕದಲ್ಲಿ ಯಾವತ್ತೂ ಅಷ್ಟೇ ಗ್ರಾಮಾಂತರ ಪ್ರದೇಶದ ಪ್ರತಿಯೊಂದು ಊರಿನಲ್ಲೂ ಸಹ ಒಂದೊಂದು ಊರಿಗೆ 2 ವರ್ಷಕ್ಕೆ 2 ನಾಟಕ ಆಡ್ತಾರೆ. ಆ ದೃಷ್ಟಿಯಲ್ಲಿ ಎಲ್ಲ ನಾಟಕ ಕಲೆ ಎಲ್ಲ ರಕ್ತದಲ್ಲಿ ಬಂದಿರೋಂಥ ವಕೀಲರು ಇವತ್ತು ನೆಲಮಂಗಲದಲ್ಲಿರ್ಬೋದು, ರಾಮನಗರದಲ್ಲಿರ್ಬೋದು, ಅಥವಾ ಮಂಡ್ಯದಲ್ಲಿರ್ಬೋದು, ಇವತ್ತು ಬೆಂಗಳೂರಿಗೂ ಬಂದಿದೆ. ನಮ್ಮ ಇನ್ಫ್ಲೂಯೆನ್ಸ್, ಈ ಗ್ರಾಮಾಂತರ ಪ್ರದೇಶದ ಇನ್ಫ್ಲೂಯೆನ್ಸ್ ಇವತ್ತು ಬೆಂಗಳೂರು ನಗರದಲ್ಲೂ ಸಹ ಪೌರಾಣಿಕ ನಾಟಕವನ್ನು ಆಡೋಂಥ ಸಂದರ್ಭ. ಏನು ಕಲೆ ಕ್ಷೀಣಿಸುವಂಥ ಸಂದರ್ಭದಲ್ಲಿ ಈ ನಾಟಕ, ಪೌರಾಣಿಕ ನಾಟಕ, ನಿಜ ಜೀವನದಲ್ಲಿ ನಾಟಕ ನಾವು ಆಡ್ತಾರದೇ ಇರ್ತೀವಿ. ಕಕ್ಷಿದಾರರಿಗೋಸ್ಕರ ಆಡ್ತೀವಿ. ಎಲ್ಲ ಸಂದರ್ಭದಲ್ಲೂ ಇಂಥದ್ರಲ್ಲಿ ನಮಗೆ ಆದಂಥ ಬದುಕು ಕಷ್ಟ. ಇಂಥ ವರ್ಷದ ಕೊನೆಯಲ್ಲಿ ಒಂದು ವರ್ಷಕ್ಕೆ ನಾಟಕ, ಮೊದಲೆಲ್ಲ ನಾವು ಒಂದು ಕಲ್ಚರಲ್ ಇವೆಂಟ್ ಮಾಡ್ತಾಯಿದ್ದೋ ಆನ್ಯುವಲ್ ಡೇ ಸಂದರ್ಭದಲ್ಲಿ. ಈಗ ಒಂದು ಹ್ಯಾಡ್ ಆಗಿದೆ ನಾಟಕ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ವಕೀಲರು ಇವತ್ತು ನಗರ, ಬೆಂಗಳೂರು ಗ್ರಾಮಾಂತರ, ನಗರ ಎರಡೂ ಮಿಕ್ಸ್ ಆಗಿರೋಂಥ ಸಂದರ್ಭದಲ್ಲಿ ನಮ್ಮ ಒತ್ತಡಗಳ ಮಧ್ಯೆ ನಾವು ಅಷ್ಟೇ, ನ್ಯಾಯಾಧೀಶರು ಅಷ್ಟೇ, ವಕೀಲರು ಅಷ್ಟೇ, ನಮಗೋಸ್ಕರ ನಮ್ಮ ಕುಟುಂಬಗೋಸ್ಕರ ಸಮಯ ಕೊಡೋದೇ ಕಷ್ಟ. ಅಂಥದ್ರಲ್ಲಿ ಇಂಥ ಸಂದರ್ಭಗಳು ನಮ್ಮ ಆರೋಗ್ಯವನ್ನು, ನಮ್ಮ ಮನಸ್ಸನ್ನು ಹೆಚ್ಚು ಹೆಚ್ಚು ಉತ್ಸಾಹಗೊಳಿಸ್ಲಿಕ್ಕೆ ಇಂಥವೆಲ್ಲ ಕಾರಣ ಆಗ್ತದೆ. ನೆಲಮಂಗಲ ಏನು ವಕೀಲರ ಸಂಘ ನನ್ನನ್ನು ಕರೆದಿದ್ದಾರೆ. ನಾನು ಯಾವತ್ತೂ ಅಷ್ಟೇ ವಕೀಲರದ ಈ ನ್ಯಾಯಾಲಯದಲ್ಲಿ ಈ ಜಾಗ ಸಿಗೋದ್ರಿಂದ ಹಿಡಿದು ಇವತ್ತು ಯಾವುದೇ ಸಂದರ್ಭದಲ್ಲಿ ನಿಮ್ಮ ಜೊತೆ ಇದ್ದೀನಿ. ಮುಂದೇನೂ ಅಷ್ಟೇ. ನಮ್ಮದು ಇದು ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷನಾಗಿದ್ದರೂ ಸಹ ನಾನು ನೆಲಮಂಗಲನೂ ಸಹ ನಾನು ಇದರಲ್ಲಿ ಭಾಗಿ ಎನ್ನುವಂಥ ಸಂದರ್ಭ ಯಾವತ್ತೂ KKM ಇರ್ಬೋದು, ಪ್ರತಿಯೊಬ್ಬರು ಸಂದರ್ಭದಲ್ಲೂ ನಾವು ಇದರೊಳಗೆ ಭಾಗಿಯಾಗಿದ್ದೀನಿ. ನನ್ನ ಕರೆದು 2 ಮಾತಾಡೋಕ್ಕೆ ಅವಕಾಶ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನಮಸ್ಕರಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ AP ರಂಗನಾಥ್ ಅವರಿಗೆ ವಂದನೆಗಳು. ಸಮಯದ ಅಭಾವದಿಂದ ದಯಮಾಡಿ ಕ್ಷಮಿಸಬೇಕು. ನಾವು ಸ್ವಾಗತವನ್ನು ನಾಗರಾಜ್ ಅವರಿಗೆ ಕರೆಯಲಿಲ್ಲ. ನಮ್ಮ ವಜ್ರಗಟ್ಟೆ ಪಾಳ್ಯ ನಾಗರಾಜ್ರವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಈಗ ವಂದನಾರ್ಪಣೆ ಹಾಗೂ ನಮ್ಮ ಕಡೆಯಿಂದ ಗೌರವ ಸಮರ್ಪಣೆ. ಶ್ರೀಯುತ ಹರೀಶ್ ಅವರು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು, ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಅವರಿಗೂ ಸಹ ವಂದನೆಗಳು. ಹಾಗೆ ಶ್ರೀಯುತ ಸಂದೇಶ್ ರವರು 1ನೇ ಅಧಿಕ ಹಿರಿಯ ಸಿವಿಲ್ ನ್ಯಾಯಾಧೀಶರು, ಅವರು ಸಹ ಈ ಕಾರ್ಯಕ್ರಮ ಆಗಮಿಸಿ ಉದ್ಘಾಟನೆ ಮಾಡಿ ತಮ್ಮೆಲ್ಲರ ಜೊತೆ ಇದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಗೌರವ ಸಮರ್ಪಣೆ ಹಾಗೂ ವಂದನೆಗಳು. ಹಾಗೆ ಶ್ರೀಯುತ ಕಿಶೋರ್ ಕುಮಾರ್ ರವರು 2ನೇ ಅಧಿಕ ಹಿರಿಯ ಸಿವಿಲ್ ನ್ಯಾಯಾಧೀಶರು, ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆ ಹಾಗೂ ಅವರಿಗೆ ನಮ್ಮಿಂದ ಗೌರವ ಸಮರ್ಪಣೆ. ಹಾಗೂ ಶ್ರೀಮತಿ ಪೂಜಾ ಶೆಟ್ಟಿರವರು ಪ್ರಧಾನ ಸಿವಿಲ್ ಮತ್ತು JMFC ನ್ಯಾಯಾಧೀಶರು, ಅವರಿಗೂ ಸಹ ನಮ್ಮ ವಕೀಲರ ಸಂಘದ ವತಿಯಿಂದ ಹಾಗೂ ಎಲ್ಲ ವಕೀಲ ಮಿತ್ರರ ವತಿಯಿಂದ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಅವರಿಗೂ ಸಹ ವಂದನೆಗಳು. ಶ್ರೀಯುತ ಮಂಜೂರ್ ಅವರು 1ನೇ ಅಧಿಕ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು JMFC, ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆ ಹಾಗೂ ವಂದನೆಗಳು. ಶ್ರೀಮತಿ ಡಾಕ್ಟರ್ ಚಾಂದಿನಿರವರು, ಅವರು ನಮ್ಮನ್ನೆಲ್ಲ ಈ ವರ್ಷ ವರ್ಗಾವಣೆಯಾಗಿ ಹೋಗ್ತಾ ಇದ್ದಾರೆ. ಅವರಿಗೂ ಸಹ ಒಳ್ಳೆಯದಾಗಲಿ. ಅವರಿಗೂ ಸಹ ಭಗವಂತ ಎಲ್ಲ ರೀತಿ ಒಳ್ಳೇದು ಮಾಡಲಿ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಹಾಗೂ
ಶ್ರೀಯುತ ಕೆ ಕೇಶವಮೂರ್ತಿರವರು. ಈ ಕಾರ್ಯಕ್ರಮದ ಅಭೂತಪೂರ್ವ ಆಗಬೇಕು ಅಂದರೆ ಅದರ ರೂವಾರಿಗಳು ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾದ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಗೌರವವನ್ನು ಸೂಚಿಸಬೇಕು ಅಂತ ಎಲ್ಲರಲ್ಲೂ ಕೋರ್ಕೊಳ್ತೀನಿ. ದಯಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ಎಲ್ಲ ರೀತಿಯಿಂದನೂ ಅವರು ತಮ್ಮ ಸಹಕಾರವನ್ನು ನೀಡಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ವಕೀಲರಾದಂತಹ ಮಾಜಿ ಅಧ್ಯಕ್ಷರು ಶ್ರೀಯುತ ಎ ಪಿ ರಂಗನಾಥ್ರವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಈ ಸನ್ಮಾನ ಹಾಗೂ ವಂದನೆಗಳು. ಹಾಗೂ ಶ್ರೀಯುತ ನಾಗೇಂದ್ರರವರು ಪ್ರಧಾನ ಕಾರ್ಯದರ್ಶಿಗಳು ತಾಲೂಕು ವಕೀಲರ ಸಂಘ, ಅವರಿಗೂ ಸಹ ವಂದನೆಗಳು. ಹಾಗೂ ನಮ್ಮಿಂದ ಒಂದು ಗೌರವ ಸಮರ್ಪಣೆ ಶ್ರೀಯುತ ಕೆ ಎಸ್ ಲೋಕೇಶ್ ಅವರು ಖಜಾಂಚಿರವರು, ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಹಾಗೂ ಹಿರಿಯ ವಕೀಲರಾದಂತಹ ಶ್ರೀಯುತ ಆರ್ ಕೆಂಪಯ್ಯರವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಗೌರವ ಸಮರ್ಪಣೆ ಹಾಗೂ ವಂದನೆಗಳು. ಹಾಗೂ ಟಿ ಶ್ರೀನಿವಾಸರವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಕೆ ಎನ್ ರಾಮೇಗೌಡರು ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಶ್ರೀಯುತ ಎನ್ ಮಂಜುನಾಥ್ರವರು ಅಧ್ಯಕ್ಷರು, ಅವರು ಆಗಮಿಸಬೇಕು ಅಂತ ಕೋರ್ಕೊಳ್ತೀನಿ. ಶ್ರೀಯುತ ಬಿ ಆರ್ ಸುರೇಂದ್ರನಾಥ್ ಅವರು ಮಾಜಿ ಅಧ್ಯಕ್ಷರು, ಆರ್ ದಯಾನಂದ ಸ್ವಾಮಿ ಅವರು ಹಾಗೂ ಕೆ ಎನ್ ಸುರೇಶ್ ಅವರು, ಅವರಿಗೂ ಸಹ ತಮ್ಮ ವತಿಯಿಂದ ಸನ್ಮಾನ. ಶ್ರೀಯುತ ತೇಜರಾಜ್ ಅವರು, ರವಿಕುಮಾರ್ ಅವರು, ಆನಂದ್ ಕುಮಾರ್ ಅವರು, ಮನುಗೌಡರವರು, ವನರಾಜ್ ಅವರವರು, ವಸಂತರವರು, ವೆಂಕಟೇಗೌಡರು, ಬೈರೇಶ್, ಕೆ ಡಿ ಮಂಜುನಾಥ್ ನಾಯ್ಕ, ಸಿದ್ಧಗಂಗಮ್ಮ ಅವ್ರಿಗೂ ಸಹ ವಂದನೆಗಳು. ಹಾಗೆ ಪ್ರವೀಣ್ ಗೌಡ, ಟಿ ಶ್ರೀನಿವಾಸ್, ವೆಂಕಟೇಶ್ ದೊಡ್ಡೇರಿ, ಲಾಜಮ್, ಸಿ ಪ್ರದೀಪ್, ಎನ್ ಎಸ್ ಗಂಗಾಧರ್ ರಾವ್ ಅವರಿಗೂ ಸಹ ವಂದನೆಗಳು. ಹಾಗೆ ನಮ್ಮೆಲ್ಲರಿಗೂ ಸಹ ವಿಶೇಷವಾಗಿ ಸಹಕಾರವನ್ನು ನೀಡಿದ ಲಕ್ಷ್ಮಣ್ ಮೂರ್ತಿ ಅವರು, ಹನುಮಂತೇಗೌಡರು, ಕೆ ಆರ್ ಮುನಿರಾಜು ಅವರವರು, ವೈ ಎ ಧನಂಜಯರವರು, ಜಿ ಎಸ್ ನಾರಾಯಣಗೌಡರು, ಆರ್ ಜಯಣ್ಣರವ್ರಿಗೂ ಎಲ್ರಿಗೂ ಸಹ ವಂದನೆಗಳು. ದಯಮಾಡಿ ಗಲಾಟೆ ಮಾಡಬಾರ್ದು ಎಲ್ಲರೂ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಸಹ ವಿಶೇಷವಾಗಿ ಸಹಕಾರವನ್ನು ನೀಡಿದ ಶ್ರೀ ಓಂಕಾರ ಮೂರ್ತಿರವರು, ಅವರು ಸಹ ದಯಮಾಡಿ ಒಂದು ಗೌರವ ಸಮರ್ಪಣೆಯನ್ನು ಪಡಿಬೇಕು ಅಂತ ಕೋರ್ಕೊಳ್ತೀನಿ. ಬಿ ಗಂಗರಾಜರವರು ಹಾಗೂ ರಾಮಚಂದ್ರ ಆರ್ ಸಿ ರವರು, ಸುರೇಶ್ ಎಂ ರವರು ಹಾಗೂ ಎ ದೇವರಾಜ್ರವರು, ಪ್ರಶಾಂತ್ ಎನ್ ಎಚ್, ವಿರೂಪಾಕ್ಷಯ್ಯ, ಸಿದ್ಧಲಕ್ಷ್ಮಯ್ಯ, ಎಂ ನವೀನ್ ಕುಮಾರ್, ಮೇಸ್ತ್ರಪ್ಪ, ಮೋಹನ್ ಕುಮಾರ್ ಅವರು ಎಲ್ಲರೂ ಸಹ ಆಗಮಿಸಿ ದಯಮಾಡಿ ನಮ್ಮಿಂದ ಸನ್ಮಾನವನ್ನು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಸಮಯದ ಅಭಾವ, ದಯಮಾಡಿ ಬೇಗ ಬರಬೇಕು ಅಂತ ತಮ್ಮೆಲ್ಲರನ್ನು ಕೋರ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಸಹ ವಂದನೆಗಳು. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ನ್ಯಾಯಾಧೀಶರುಗಳು ನ್ಯಾಯಾಲಯಕ್ಕೆ ತೆರಳಿ ಅವರು ಈ ದಿನ ಡೇಟನ್ನು ಕೊಡ್ತಾರೆ. ತಾವ್ಯಾರು ಕೇಸನ್ನು ಇಡಿಸಿ ನಾವು ಮಾಡ್ತೀವಿ ಅಂತ ಕೋರ್ಕೊಳ್ಬೇಡಿ. ದಯಮಾಡಿ ಯಾರು ಕೇಸ್ ನಡೆಸಬೇಡಿ. ಒಂದು ದಿವಸದಲ್ಲಿ ಯಾವುದೋ ಮ್ಯಾಜಿಕ್ ನಡೆಯಲ್ಲ ನಮ್ಮಿಂದ. ದಯಮಾಡಿ ಎಲ್ಲರೂ ಸಹಕರಿಸಿ. ವಂದನೆಗಳು. ಮೇಸ್ತ್ರಪ್ಪ ಮತ್ತು ಶ್ರೀಮತಿ ಅಂಬಿಕಾ ಮತ್ತು ಸಹೋದ್ಯೋಗಿ ಬಾ ಹನುಮಂತು, ಮುರಳಿ ಹಂಗೆ ಕರ್ಕೊಂಬ, ಹನುಮಂತು ಮುರಳಿಂಗ್ ಕರ್ಕೊಂಬ. ಇನ್ಯಾರಿದ್ದಾರೆ ಅಡ್ವೊಕೇಟ್ಸು? ಅಣೆಯ ಅನಿ ಅನಿ ನಿಧಾನಕ್ಕೆ ನಿಧಾನಕ್ಕೆ ನಾವು ಲಾಸ್ಟಲ್ಲಿ ಸಕ್ಸಸ್ ಆದಾದ್ಮೇಲೆ ಹಾಕಿಸ್ಕೊಂತೀವಿ. ಸಕ್ಸಸ್ ಆದಾದ್ಮೇಲೆ ಸನ್ಮಾನ. ಈ ಸನ್ಮಾನವನ್ನು ಸ್ವೀಕರಿಸಿದ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳು.
ನಿಮಗೆ ಮಂಗಳವಾಗಲಿ. ಉತ್ತರ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದಲೂ ಜನಕ ಜನನಿಯ ಆಶೀರ್ವಾದದಿಂದಲೂ ಗುರುಹಿರಿಯರ ಆಶೀರ್ವಾದದಿಂದಲೂ ನಮ್ಮ ಮಗಳ ವಿವಾಹವಾಯಿತು. ಹೌದು ಪ್ರಿಯ. ನಿನ್ನನ್ನು ಪಡೆದ ನಾನೇ ತಂದೆ. ಉತ್ತರ ಉತ್ತರ ಈ ಉದ್ಯಾನವನದಲ್ಲಿ ಕೋಗಿಲೆಯ ಗಾನವನ್ನು ಕೇಳಿದ್ಯಾ? ಎಷ್ಟೊಂದು ಸೊಗಸ ಇರುವುದು. ಈ ಕೋಗಿಲೆಯ ಗಾನಕ್ಕೆ ನೀನೊಂದು ಗಾನವನ್ನು ಹಾಡಲಾರೆಯಾ? ಹಾಗೆ ಆಗಲಿ ಸ್ವಾಮಿ. ಗಾನ ಕೋಗಿಲೆ ನಿನಗೆ ಏನ ನೀಡಲೇ ಮುದ್ದು ಕೋಗಿಲೆ ನಿನಗೆ ಏನ ಹೇಳಲೇ? ಪ್ರೇತಮೇ, ಗಾನ ಕೋಗಿಲೆ ನಿನಗೆ ಏನ ಹೇಳಲೇ? ಮುದ್ದು ಕೋಗಿಲೆ ಸಂಗ್ರಮಕ್ಕೆ ತೂಗೋಣ ಉಯ್ಯಾಲೆ.
ಪರ್ವಕ್ಕೆ ತೂಗೋಣ ಉಯ್ಯಾಲೆ. ಲಲಲಲಲ, ಗಾನ ಕೋಗಿಲೆ. ಮನ್ನತೆ ಬೀಸಿದೆ ಸುಮಗಾನ, ಎದೆಯಲ್ಲಿ ಪ್ರಾಣವಲ್ಲವೇ ಸುಂದರಾಂಗ ಸುಂದರಾಂಗಿ? ನಮ್ಮ ಈ ಪ್ರೀತಮ ಪ್ರೇತಮೇ, ನಮ್ಮ ಈ ಸಂಗಮ ಆ ಸ್ವರ್ಗವಿದು ಸ್ವಾಮಿ ಉತ್ತರ ಹೃದಯ ಪ್ರಾಣೇಶ್ವರ ಉತ್ತರ ಈ ಉದ್ಯಾನವನದಲ್ಲಿ ನಿನ್ನ ಸೌಂದರ್ಯವನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ನಿನ್ನ ಸೌಂದರ್ಯಕ್ಕೆ ಬಾರವೇ ಇಲ್ಲ ಉತ್ತರ. ಪ್ರಾಣೇಶ್ವರ ಹೌದು ಪ್ರಾಣೇಶ್ವರಿ.
ಮನಸೋತಿನಲ್ಲವೇ ಪ್ರಿಯ? ಹೌದಾ ಪ್ರಿಯತಮೆ? ಪ್ರಾಣೇಶ್ವರ, ಉತ್ತರ ನಿಮಗೆ ಮನಸೋತಿನಲ್ಲವೇ ಸ್ವಾಮಿ? ಉತ್ತರ ಈ ಶಾಂತರಾಗಿ ಸ್ವಾಮಿ. ಮನಸೋತಿನೋ ನನ್ನ
ಪ್ರಿಯತಮೆ. ಅಲ್ಲಿ ನೋಡಿ ಸ್ವಾಮಿ ಆ ಹೊಸ ಲೋಕವನ್ನು. ನೋಡಿದೆ ಸ್ವಾಮಿ. ಆ ಹೊಸ ಲೋಕವನ್ನು ನೋಡಿ ಪ್ರಿಯ. ನೋಡಿದ್ದೇನೆ. ಓ ನಲ್ಲನೆ ಸವಿವ ಪ್ರಿಯತಮೆ. ಬೇಸರವಾಗುತ್ತಿರುವುದೇ ಸ್ವಾಮಿ? ಇಲ್ಲವೋ ಪ್ರಿಯತಮೆ? ನಿಜವಾಗಿ ನಿಜವಾಗಿಯೂ ಆ ಹೌದು ಪ್ರಿಯತಮೆ. ಏಕೆ ಸ್ವಾಮಿ ಮೌನರಾಗಿರಿ? ಸ್ವಲ್ಪ ನಗಬಾರದಿ ಪ್ರಾಣೇಶ್ವರ? ನಗುತ್ತಿರುವನಿಲ್ಲ. ಇಲ್ಲ ಪ್ರಿಯ, ಇನ್ನು ಸ್ವಲ್ಪ ನಗೆ ಸ್ವಾಮಿ. ಸಾಕದೇವಿ. ಆ. ರಾಜ ಮುದ್ದು ರಾಜ. ಸಂತೋಷವಾಯಿತು ಪ್ರಿಯ? ಸಂತೋಷವಾಗಿತ್ತು ಪ್ರಿಯ. ಎಷ್ಟು ಸಂತೋಷವಾಯಿತು? ತುಂಬಾ ಬಹಳ ಸಂತೋಷವಾಯಿತು. ಎರಡು ಸಂತೋಷವಾಯಿತು. ಎರಡೆರಡು ಸಂತೋಷವಾಗಿತ್ತು. ಹೌದೇ ಸ್ವಾಮಿ? ಹೌದು ಪ್ರಿಯತಮೆ. ನಾನೊಬ್ಬಳೇ ಇರುವೆನಲ್ಲವೇ ಪ್ರಿಯ? ಉತ್ತರ. ಪ್ರಿಯ ಈ ಉದ್ಯಾನವನದಲ್ಲಿ ಪುಷ್ಪರಾಶಿಯನ್ನು ನೋಡಿದ್ಯಾ? ಹೌದು ಸ್ವಾಮಿ. ಎಷ್ಟೊಂದು ಸೊಗಸಾಗಿರೋದು. ಹೌದು ಈ ಪ್ರಿಯ. ಪುಷ್ಪರಾಶಿಯ ಮೇಲೆ ಸೂರ್ಯನ ಕಿರಣಗಳು ಮೈದುಂಬಿರುವಂತೆ. ಯಾರು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರುವುದು ಪ್ರಿಯ. ಹೌದು ಪ್ರಿಯತಮ. ಮಂದಾರ ಹೂವೆ ಬಾ, ಸಿಂಧೂರ ರಾಣಿ ಬಾ, ಬಾಯನ್ನ ಪ್ರೇಮದ ಸುಮರಾಶಿ, ನನ್ನೊಳಗೆ ಓಡಿ ಬಾ.
ಅಲ್ಲಿ ನೋಡಿ ಸ್ವಾಮಿ, ಆ ಹಂಸ ಪಕ್ಷಿಗಳನ್ನು ನೋಡಿದ್ದೀರಾ? ಆ ನವಿಲುಗಳನ್ನು ನೋಡಿದ್ದೀರಾ? ನೋಡಿದ್ದೆ ಪ್ರಿಯತಮೆ. ನಿಮ್ಮಂತೆ ಬಹಳ ಸುಂದರವಾಗಿರುತ್ತಲ್ಲವೇ?
ಉತ್ತರ